ಬಹಳ ಮುಖ್ಯವಾಗಿರುವಂಥ ಅಂಶ ಏನು ಅಂತಂದರೆ ಜಾತಿವಾರು ಲೆಕ್ಕಾಚಾರ. ಅಂದರೆ ಏನೇ ಇರಲಿ, ನಮ್ಮ ರಾಜ್ಯದಲ್ಲಿ ಚುನಾವಣೆ ಆಗಬೇಕು ಅಂತಂದರೆ ಜಾತಿವಾರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವ ಸಮುದಾಯದವರು ಎಷ್ಟೆಷ್ಟು ಮತಗಳನ್ನು ಹೊಂದಿದ್ದಾರೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ಯಾಕಂದರೆ ಇದು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಸೊ ನೋಡಿ, ಲಿಂಗಾಯತ್ ಅಂತ ಬಂದಾಗ 4,20,000, ದಲಿತರು 6 ಲಕ್ಷ ಜನ ಇದ್ದಾರೆ ಮತದಾರರು. ಇನ್ನು ಲಂಬಾಣಿ ಬಂಜಾರ 1,50,000, ಇನ್ನು ಕುರುಬರು 1,50,000 ಜನ ಅಲ್ಲಿ ಮತದಾರರಿದ್ದಾರೆ. ಸೊ ಜಾತಿವಾರು ಲೆಕ್ಕಾಚಾರವನ್ನು ನೀವು ನೋಡ್ತಾ ಇದ್ರಿ. ಇನ್ನು ಮರಾಠರು ನೋಡಿ 2,60,000 ಜನ ಅಲ್ಲಿದ್ದಾರೆ. ಇತರೆ ಅಂತ ಬಂದಾಗ ಅಲ್ಲಿ 2.5 ಲಕ್ಷ ಜನ ಇದ್ದಾರೆ. ಸೊ ಈ ಎಲ್ಲ ಜಾತಿಯ ಲೆಕ್ಕಾಚಾರವನ್ನು ನೋಡಿದಾಗ ಈ ಬಾರಿ ಏನಾಗುತ್ತೆ, ಯಾರಿಗೆ ಅಂದರೆ ಯಾವ ಪಕ್ಷಕ್ಕೆ ಇದು ಪ್ಲಸ್ ಆಗುತ್ತೆ, ಯಾರಿಗೆ ಮೈನಸ್ ಆಗುತ್ತೆ, ಈ ಜಾತಿಯ ಲೆಕ್ಕಾಚಾರದಲ್ಲಿ ಕೆಲಸ ಕಾರ್ಯಗಳು ಹೇಗಾಗಬೇಕು, ಯಾಕಂದರೆ ಭಾಳ ಸ್ಟ್ರಾಟಜಿ ಇರಬೇಕಾಗತ್ತೆ. ನೀವು ಗೆಲ್ಲಬೇಕು ಅಂತಂದರೆ ಜಾತಿವಾರು ಲೆಕ್ಕಾಚಾರದ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.